ಈ ದಿನ ಒಂದು ಸಂತೋಷದ ಒಂದು ಸುದಿನ. ಕಾರಣ ಇಷ್ಟೇ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದುವರೆಗೂ ಮುಖ್ಯಮಂತ್ರಿಗಳಾಗಿದ್ರು. ಅವರಿಬ್ರು ಕೂಡ ಜೋಡೆತ್ತಿನ ರೀತಿಯಲ್ಲಿ ಪಕ್ಷವನ್ನ ಅತ್ಯದ್ಭುತವಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಸಂಘಟನೆ ಮಾಡಿದ್ರು. ಅಪಾರವಾದಂತ ಜನಶಕ್ತಿಯನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೊಂದಿದ್ರು. ಇದು ಅಣ್ಣ ತಮ್ಮಂದ್ರ ಸೋದರ ವಾತ್ಸಲ್ಯ. ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಶಿವಕುಮಾರ್ ಸಾಹೇಬ್ರಿಗೆ ಹಿಂದೆ ಯಾವ ಒಪ್ಪಂದ ಆಗಿತ್ತೋ ಏನು ಎತ್ತ ಅಂತ ಅನ್ನುವಂಥದ್ದು ಸಾರ್ವಜನಿಕವಾಗಿ ಏನು ಗೊತ್ತಿಲ್ಲದೇನೆ ಒಬ್ರಿಗೊಬ್ರಿಗೆ ಯಾವುದೇ ತರದ ಒಂದು ವಿವಾದ ಬದನೆ ಪ್ರಾಮಾಣಿಕವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ. ಬಹಳ ಸಂತೋಷದಿಂದ, ಯಾವುದೇ ವೈಮನಸ್ಸಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತ ರೀತಿಯಲ್ಲಿ ಕರ್ನಾಟಕದಲ್ಲಿ ಆಗಲಿಲ್ಲ. ಬಹುಶಃ ಇಂಥ ಆಳು ಮನಸ್ಸಿನ ಸಿದ್ದರಾಮಯ್ಯನವರ ಒಂದು ಗುಣಕ್ಕೆ ನಾವೆಲ್ಲರೂ ಹಿಂದುಳಿದ ಸಮುದಾಯದಂತ ನಾವೆಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಅದೇ ರೀತಿಯಾಗಿ ಮೊನ್ನೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಬಹಳ ಅತ್ಯದ್ಭುತವಾಗಿ ಪಕ್ಷವನ್ನು ಸಂಘಟಿಸಿ ಪಕ್ಷವೇ ನನ್ನ ತಾಯಿ ತಂದೆ ಅಂತೇಳಿ ತನ್ನ ತನು ಮನ ಧನ ಎಲ್ಲವನ್ನ ಸಮರ್ಪಿಸಿ ಇವತ್ತು ರಾಜ್ಯದ 25ನೇ ಮುಖ್ಯಮಂತ್ರಿಗಳಾಗಿ 4 ಗಂಟೆ ಮೇಲ್ಪಟ್ಟು ಅವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇರುವಂತದ್ದು ನಮಗೆ ಬಹಳ ಸಂತೋಷದ ವಿಚಾರ. ನಮ್ಮ ಸ್ನೇಹಿತರು ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂತ ವೆಂಕಟೇಶ್ ಅವರು, ನಮ್ಮೆಲ್ಲ ಮುಖಂಡರುಗಳು, ನಮ್ಮೆಲ್ಲ ಹಿಂದುಳಿದ ಸಮುದಾಯದ ಮುಖಂಡರುಗಳು ಇಲ್ಲೆಲ್ಲ ಬಂದಿರುವಂತವ್ರು ಇವತ್ತು ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವರಿಗೆ ಒಳಿತಾಗ್ಲಿ, ಅವರ ಒಂದು ಆಡಳಿತದಲ್ಲಿ ರಾಜ್ಯ ಸಿದ್ದರಾಮಯ್ಯನವರ ರೀತಿಯಲ್ಲೇ ಎಲ್ಲ ಸಮುದಾಯಗಳನ್ನ ಯಾವುದೇ ರೀತಿಯ ತಾರತಮ್ಯ ಇಲ್ಲದೇ ಮುನ್ನಡೆಸಲಿ, ಈ ರಾಜ್ಯದಲ್ಲಿ ಮುಂದೆ 2028ಕ್ಕೂ ಅವರೆಲ್ಲರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರಲಿ ಅಂತೇಳಿ ನಾವು ಮತ್ತೊಮ್ಮೆ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಮರ್ಪಿಸಿದ್ದೇವೆ. ಮತ್ತೊಮ್ಮೆ ಕೆಂಗಲ್ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಒಂದು ಆಡಳಿತದ ಅವಧಿ ಉತ್ತಮವಾಗಿರಲಿ ಅಂತೇಳಿ ನಾವೆಲ್ಲರೂ ಕೂಡ 101 ಈಡ್ಗಾಯನ್ನು ಹೊಡೆದು ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ.